ಹಿಮಾಲಯ ಗಿರಟನಿ ಬ್ರಹ್ಮಶ್ರೀ ರಾಜಶ್ರೀ ರತ್ನಾಟ್ಯಂ ಒಂದೇ ಭಾರತ ಮಾತರ ಸಮುದ್ರ ರಾಜ್ಯದಿಂದ ಪಾದವನ್ನು ತೊಳೆಸಿಕೊಂಡು ಹಿಮಾಲಯವೆಂಬ ಕಿರೀಟವನ್ನು ಧರಿಸಿಕೊಂಡು ಅಸಂಖ್ಯ ಬ್ರಹ್ಮಶ್ರೀ ರಾಜಶ್ರೀಗಳಿಂದ ರತ್ನಗಳಿಂದ ಅಲಂಕೃತಗಳಾಗಿರುವ ಈ ಭಾರತ ಮಾತೆಗೆ ನನ್ನ ನಮಸ್ಕಾರಗಳು. ಒಬ್ಬನೇ ಎಂದು ಹೋರಾಡಲು ಹಿಂಜರಿಯಬೇಡ, ಏಕೆಂದರೆ ಸಾವಿರಾರು ಹೋರಾಟಗಳಲ್ಲಿ ಗೆದ್ದರು ಅಥವಾ ಸೋತರು ಇತಿಹಾಸದಲ್ಲಿ ಸೇರುವುದು ಒಬ್ಬನೇ ಹೆಸರು ಎಂದು ಹೇಳುತ್ತಾ ಈ ವೇದಿಕೆಯ ಮೇಲೆ ಆಸೀನರಾದ ಅತಿಥಿ ಗಣ್ಯರಿಗೂ ಶಿಕ್ಷಕ ವೃಂದಕ್ಕೂ ಹಾಗೂ ಸಹೋದರ ಸಹೋದರಿಯರಿಗೂ 76ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅನೇಕತೆಯಲ್ಲಿ ಏಕತಾ ಸಾರುವೆ ಗ್ರಂಥವೇ ಸಂವಿಧಾನ. ಭಾರತವನ್ನು ಹಲವಾರು ರಾಜ್ಯಗಳಿಂದ ಸೂತ್ರಪಟ್ಟ ಶಾಸ್ತ್ರವೇ ಸಂವಿಧಾನ. ನಮ್ಮ ದೇಶವು 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಗಳಿಸಿ ಸ್ವತಂತ್ರ ದೇಶವಾಯಿತು. ನಂತರ ಈ ದೇಶದಲ್ಲಿ ಸುವ್ಯವಸ್ಥಿತವಾದ ಆಡಳಿತ ವ್ಯವಸ್ಥೆ ಇರಬೇಕೆಂದು ಡಿಸೆಂಬರ್ 9, 1946ರಲ್ಲಿ ಸಂವಿಧಾನ ರಚನಾ ಸಭೆಯನ್ನು ಕರೆಸಲಾಯಿತು. ನಂತರ ನವೆಂಬರ್ 26, 1949ರಲ್ಲಿ ಸಂವಿಧಾನವನ್ನು ಅಂಗೀಕರಿಸಲಾಯಿತು. ನಂತರ ಜನವರಿ 26, 1950ರಲ್ಲಿ ಸಂವಿಧಾನವನ್ನು ಜಾರಿಗೆ ತರಲಾಯಿತು. ಇದೇ ದಿನ ನಮ್ಮ ಮೊದಲ ರಾಷ್ಟ್ರಪತಿಯಾದ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ದೆಹಲಿಯಲ್ಲಿ ರಾಜ್ಪಥ್ನಲ್ಲಿ ಅವರ ಅಧಿಕಾರವನ್ನು ಮುನ್ನಡೆ ತೆಗೆದುಕೊಂಡರು. ನಮ್ಮ ರಾಷ್ಟ್ರದ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಭಾರತದ ಉನ್ನತ ಮಂತ್ರಿಗಳು ಸೇರಿ ಅಲ್ಲಿ ಧ್ವಜಾರೋಹಣ ಮಾಡಿ ಸಂವಿಧಾನವನ್ನು ಜಾರಿಗೆ ತಂದರು. ಸ್ನೇಹಿತರೆ, ನಾವೆಲ್ಲರೂ ಗಣರಾಜ್ಯೋತ್ಸವವನ್ನು ಸಂವಿಧಾನಕ್ಕಾಗಿ ಮಾತ್ರವಲ್ಲ, ಈ ದೇಶದ ಅಖಂಡತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ನಮ್ಮ ಉಕ್ಕಿನ ಮನುಷ್ಯನಾದ ಸರ್ದಾರ್ ವಲ್ಲಭಾಯಿ ಪಟೇಲರವರ ಪರಿಶ್ರಮದಿಂದ ಈ ವಿಶಾಲ ದೇಶ ನಮ್ಮದಾಗಿದೆ. ನಮ್ಮ ದೇಶದಲ್ಲಿ ಹಲವಾರು ಪ್ರಾಂತ್ಯಗಳು, ಹಲವಾರು ಭಾಷೆಗಳು, ಹಲವಾರು ಧರ್ಮಗಳಿದ್ದರೂ ಕೂಡ ನಾವು ಅವರೆಲ್ಲರನ್ನು ಮರೆತು ನಾವು ಎಲ್ಲರೂ ಏಕತೆಯೊಂದಿಗೆ ಈ ಜಗತ್ತಿಗೆ ಮಾದರಿಯಾಗುತ್ತೇವೆ ಎಂದು ಶಪಥ ತೆಗೆದುಕೊಳ್ಳುವುದೇ ಈ ಜನವರಿ 26. ಮುಸಲ್ಮಾನರಿಗೆ ಕುರಾನ್ ಶ್ರೇಷ್ಠ, ಹಿಂದುವರಿಗೆ ಭಗವದ್ಗೀತೆ ಶ್ರೇಷ್ಠ, ಕ್ರಿಶ್ಚಿಯನರಿಗೆ ಬೈಬಲ್ ಶ್ರೇಷ್ಠ, ಆದರೆ ಭಾರತೀಯರಿಗೆ ಒಂದೇ ಶ್ರೇಷ್ಠ, ಅದೇ ಸಂವಿಧಾನ. ನಮ್ಮ ದೇಶದಲ್ಲಿ ಹಲವಾರು ಸಮಸ್ಯೆಗಳು ನಮಗೆ ಎದುರು ಬರುತ್ತವೆ. ಅದರಲ್ಲಿ ಮಾಲಿನ್ಯ, ಶಿಕ್ಷಣ ಮತ್ತು ಬಡತನ, ನಿರುದ್ಯೋಗ ಎಂಬುವು. ಅವುಗಳನ್ನು ಕಡೆಗಣಿಸಿ ನಾವು ಮುಂದೆ ಹೋಗುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ. ವಿಶೇಷವಾಗಿ ಪೊಲೀಸ್ ಇಲಾಖೆಯಲ್ಲಿ ಅವರು ಮನಸ್ಸು ಮಾಡಿದರೆ 24 ಗಂಟೆಯಲ್ಲಿ 95% ಅಪರಾಧಗಳನ್ನು ತೆಗೆದುಕೊಡಬಹುದು, ತಡೆಗಟ್ಟಬಹುದು. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಕೂಡ ಹೇಳಿದರು, ಕಾಲ ಮತ್ತು ಪರಿಸ್ಥಿತಿಗೆ ತಕ್ಕಂತೆ ಸಂವಿಧಾನ ತಿದ್ದುಪಡಿ ಮಾಡುವ ಅವಕಾಶ ನಮಗೆ ನೀಡಿದ್ದಾರೆ. ಇಂಥ ಸಂವಿಧಾನ ಕಾನೂನು ಬರಬೇಕೆಂದರೆ ಈ ಭ್ರಷ್ಟಾಚಾರ ಮಂತ್ರಿಗಳು, ಅಧಿಕಾರಿಗಳು ಹೆದರಬೇಕು. ಅಂತ ಕಾನೂನು ಈ ಜಗತ್ತಿಗೆ ಅವಶ್ಯಕವಾಗಿದೆ ಎಂದು ಹೇಳುತ್ತಾ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರವಿದೆ. ಅಂದರೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಮಾಡುವ ಸರ್ಕಾರವೇ ಪ್ರಜಾಪ್ರಭುತ್ವ. ಬೇರೆ ದೇಶದಲ್ಲಿ ಸರ್ವಾಧಿಕಾರ ರಾಜಪ್ರಭುತ್ವ ಇನ್ನೂ ಮುನ್ನಡೆಯಲ್ಲಿದೆ, ಆದರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇದೆ. ನಾವು ಈ ದೇಶವನ್ನು ಬದಲಾಗಬೇಕೆಂದರೆ ನಾವು ಬದಲಾಗಬೇಕು, ಆವಾಗ ಈ ದೇಶ ಬದಲಾಗುತ್ತದೆ ಎಂದು ಹೇಳುತ್ತಾ ಬದಲಾವಣೆಯೊಂದಿಗೆ ಬದಲಾವಣೆಯಾಗೋಣ, ಬದಲಾವಣೆಯವರೆಗೂ ಬಲವಂತವಾಗೋಣ ಎಂದು ಹೇಳುತ್ತಾ ಕೊನೆಯದಾಗಿ मैं उस देश की नागरिक हूँ जिसके होठों पर गंगा और हाथ में तिरंगा है. वो देश कभी सत्यम शिवम सुंदरम और कभी वंदे मातरम और कभी पंजाब सिंध गुजरात मराठा द्रविड़ विठल गंगा है. मैं उस देश की नागरिक हूँ जो हर ठुकराए हुए वो शरण स्थली बन जाता है और 7 समंदर पार भी परदेशियों को ब्रदर्स एंड सिस्टर कहकर बुलाता है. वही